ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಕರ್ಣ ಹಾಗೂ ಪ್ರಸನ್ನ ಕಾರಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಸಾಹಿತ್ಯ ಕಾಲ್ ಮಾಡ್ತಾಳೆ. ಸಾಹಿತ್ಯ, ಹೇಳಿ ಸಾಹಿತ್ಯ. ಹಲೋ ಕರ್ಣ, ಎಲ್ಲಿದ್ದೀರಾ ಅಂತ ಸಾಹಿತ್ಯ ಕೇಳ್ತಾಳೆ. ಒಂದು ಎಮರ್ಜೆನ್ಸಿ ಕೆಲಸ ಇತ್ತು ಸಾಹಿತ್ಯ, ಈಗಷ್ಟೇ ಅರ್ಧ ಮುಗ್ದಿದೆ, ಇನ್ನು ಅರ್ಧ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತೀನಿ. ಅದಕ್ಕೆ ಸಾಹಿತ್ಯ ಹೇಳ್ತಾಳೆ, ನನಗೂ ಒಂದಿಷ್ಟು ಕೆಲಸ ಇತ್ತು ಕರ್ಣ, ಅದು ಹೇಗೆ ಮಾಡಿ ಮುಗಿಸೋದು ಅಂತ ಕನ್ಫ್ಯೂಸ್ ಆಗಿದ್ದೀನಿ. ಆದರೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ, ನಾನು ಮನೆಗೆ ಬರ್ತಾಯಿದ್ದೀನಿ. ಅದಕ್ಕೆ ಕರ್ಣ, ಹೌದಾ, ಸೂಪರ್ ಸಾಹಿತ್ಯ, ನಾವೇನೇ ಮಾಡಿದರೂ ಪ್ಲ್ಯಾನ್ ಮಾಡಬೇಕು. ಕೆಲಸ ಮುಗಿಯೋವರೆಗೂ ಯಾರಿಗೂ ಒಂದು ಸಣ್ಣ ಕ್ಲೂ ಕೂಡ ಸಿಗಬಾರ್ದು. ಅದಕ್ಕೆ ಸಾಹಿತ್ಯ ಹೇಳ್ತಾಳೆ, ಹೌದು ಕರ್ಣ, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಕೆಲವೊಂದು ಸಲ ಸಮಸ್ಯೆಗಳನ್ನು ನೇರವಾಗಿ ಎದುರ್ಸೋಕ್ಕಾಗಲ್ಲ, ಸುತ್ತಿ ಬಳಸಿನೇ ಹೋಗಬೇಕಾಗುತ್ತೆ. ಒಂದು ಸಮಸ್ಯೆನ ಸಾಲ್ವ್ ಮಾಡೋಕ್ಕೆ ಇನ್ನೊಂದು ಸಮಸ್ಯೆನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕರ್ಣ ಹೇಳ್ತಾನೆ, ಸಮಸ್ಯೆ ಮಾಡ್ತಿರೋರಿಗೆ ನೋಡ್ಕೊಳ್ಳೋ ಹಾಗೆ ಕೊಡ್ತಾ ಇರಬೇಕಷ್ಟೇ, ಏನಾಗ್ತಾ ಇದೆ ಅಂತ ಗೊತ್ತಾಗೋಕ್ಕೂ ಚಾನ್ಸ್ ಕೊಡಬಾರ್ದು ಸಾಹಿತ್ಯ. ಸಾಹಿತ್ಯ ಹೇಳ್ತಾಳೆ, ನಾನಂತೂ ಅದೇ ದಾರಿ ಆಯ್ಕೆ ಮಾಡ್ಕೊಂಬಿಟ್ಟಿದ್ದೀನಿ ಬಿಡಿ ಕರ್ಣ. ಸೇಮ್ ಹಿಯರ್, ನಾನು ಅದೇ ದಾರಿ ಹುಡ್ಕೊಂಡಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆವಾಗ ಸಾಹಿತ್ಯ ಡ್ರೈವರ್ ಅಂತ ಹೇಳಿ ಮನೆಗೆ ಹೊರಡೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಪ್ರಸನ್ನ, ಕರ್ಣ, ಅದು ಯಾವುದೋ ದಾರಿಲಿ ಇದ್ದೀನಿ ಅಂತ ಹೇಳಿದೆ ಅಲ್ಲ, ಏನದು, ನನಗೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಕರ್ಣ ಹೇಳ್ತಾನೆ, ಅಲ್ಲ, ಅರ್ಥ ಆಗೋದು ಏನಿದೆ ಮಾವ, ನಾನು ಬ್ಲ್ಯಾಕ್ ರೋಸ್ ದಾರಿಯಿಂದ ತಪ್ಪಿಸ್ಕೊಂಡು ಹೋಗೋ ದಾರಿಯಲ್ಲಿದ್ದೀನಿ ಅಂತ ಹೇಳಿದೆ. ಅದು ಸರಿ ಮಾವ, ನೀವೊಳ್ಳೆ ದಾರಿ ತಪ್ಪಿರೋರ ಹಾಗೆ ಆಡ್ತಾ ಇದ್ದೀರಲ್ಲ. ಭಯ ಎಲ್ಲ ಪಡಕ್ಕೆ ಹೋಗಬೇಡಿ ಮಾವ, ನೀವು, ನಿಮಗೇನೂ ಆಗಲ್ಲ ಮಾವ. ಕರೆಕ್ಟಾಗಿ ಕೇಳಿಸ್ಕೊಡಿ, ನಾನಿರೋವರೆಗೂ ಯಾರಿಗೂ ಏನೂ ಮಾಡೋಕ್ಕೆ ಬಿಡಲ್ಲ, ನನ್ನ ಬಿಟ್ಟರೆ. ನಕ್ಕೊಂತ, ಅಯ್ಯೋ ಮಾವ, ಅದ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಾಯಿದ್ದೀರಾ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಏನೂ ಆಗಲ್ಲ, ಸುಮ್ಮನೆ ಇರಿ. ಕರ್ಣ ಬಂದು ಕಾರ್ ನಿಲ್ಲಿಸಿದ ತಕ್ಷಣ, ಮಾವ ಬನ್ನಿ 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 ಅಂತ ಕರೀತಾನೆ. ಪ್ರಸನ್ನ ಹೇಳ್ತಾನೆ, ಅಯ್ಯೋ ಕರ್ಣ, ಇಲ್ಲಿಗೆ ಕರ್ಕೊಂಬಂದಿದ್ಯಾ, ಮನೆಗೆ ಹೋಗ್ಬೇಕಲ್ವಾ. ಮನೆ ಸೇಫ್ ಅಲ್ಲ ಮಾವ, ನಿಮ್ಮ ಬೆಡ್ರೂಮ್ಗೆ ನುಗ್ಗಿ ಬ್ಲ್ಯಾಕ್ ರೋಸ್ ಮೆಸೇಜ್ ಇಟ್ಟು ಹೋಗಿರೋದು ನಿಮಗೆ ನೆನಪಿಲ್ವಾ. ಅದು ಅಲ್ಲದೆ ನಿಮ್ಮನ್ನು ಎತ್ತೆ ಹಾಕ್ಕೊಂಡು ಹೋಗಿರೋದು ಮನೆಯಿಂದನೇ ತಾನೆ, ಅದಕ್ಕೆ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿರೋದು. ತಲೆ ಕೆಡಿಸ್ಕೋಬೇಡಿ ಮಾವ, ಬ್ಲ್ಯಾಕ್ ರೋಸ್ಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಪ್ರಸನ್ನ ಕೇಳ್ತಾನೆ, ಏನು ಹೇಳಿದೆ ನೀನು. ಅದಕ್ಕೆ ಕರ್ಣ ಹೇಳ್ತಾನೆ, ಓ ಅದೇ ಮಾವ, ಬ್ಲ್ಯಾಕ್ ರೋಸ್ನು ಸೇರಿಸಿ ಪ್ರಪಂಚದಲ್ಲಿ ನೀವಿಲ್ಲಿರೋದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿದೆ. ಬನ್ನಿ ಮಾವ, ಇಲ್ಲಿ ಜಾಸ್ತಿ ಹೊತ್ತು ನಿಲ್ಬಾರ್ದು, ಬನ್ನಿ 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 ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಯ್ಯೋ ಮಾವ, ಕುತ್ಕೊಳ್ಳಿ ಮಾವ, ಏನಿಲ್ಲ ಮಾವ, ಕುತ್ಕೊಳ್ಳಿ ನೀವು, ಇಲ್ಲಿಗೆ ಯಾರು ಬರೋಲ್ಲ, ಕುತ್ಕೊಳ್ಳಿ. ಅಯ್ಯೋ ಕುತ್ಕೊಳ್ಳಿ ಅಂತ ಅವನು ಬಲವಂತದಿಂದ ಅವನ್ನ ಸೋಫಾ ಮೇಲೆ ಕೂರಿಸ್ತಾನೆ. ಪ್ರಸನ್ನ ನೋಡಿದ್ರೆ ಕೂರಕ್ಕೆ ತಯಾರಿರಲ್ಲ, ತುಂಬ ಟೆನ್ಷನಿಂದ ಬಳಲ್ತಾ ಇರ್ತಾನೆ, ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾನೆ. ಪಾಪ ಮಾವ, ನೀವು ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ದೀರಾ ಅನಿಸುತ್ತೆ ಮಾವ. ಅದೇನು ಅಂದರೆ ಮನುಷ್ಯನಿಗೆ ಭಯ ಆದಾಗ ತುಂಬ ಹೊಟ್ಟೆ ಹಸಿವಾಗ್ಬಿಡುತ್ತಂತೆ. ನೀವಿಲ್ಲೇ ರೆಸ್ಟ್ ಮಾಡಿ, ನಾನು ತಿನ್ನೋಕ್ಕೆ ಏನಾದರೂ ತೊಗೊಂಬಂದ್ಬಿಡ್ತೀನಿ. ಕಾನ್ಫಿಡೆಂಟಾಗಿರಬೇಕು ಮಾವ, ನೀವು ಕಾನ್ಫಿಡೆಂಟಾಗಿರಬೇಕು. ನೋಡಿ ಇಲ್ಲಿ, ಕಾನ್ಫಿಡೆನ್ಸ್ ತೊಗೊಳ್ಳಿ, ನೀವು ಟೈಗರ್. ಯಾರು ಹೇಳಿ, ನೀವು ಟೈಗರ್ ಅಂತ ಹೇಳ್ತಾನೆ. ಸರಿ, ನಾನು ಬರ್ತೀನಿ ರೀ ಅಂತೇಳಿ ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಪ್ರಸನ್ನ ಹೇಳ್ತಾನೆ, ನನ್ನನ್ನು ಒಬ್ಬನೇ ಬಿಟ್ಟು ಹೋಗ್ಬೇಡ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಏನು ಮಾವ, ನೀವು ಚಿಕ್ಕ ಮಗು ಥರ ಭಯ ಪಡ್ತಾ ಇದ್ದೀರಲ್ಲ, ಎಂತೆಂಥ ಕೆಲಸಗಳನ್ನು ಮಾಡಿಲ್ಲ ನೀವು, ಇಂಥ ಸಣ್ಣ ವಿಷಯಕ್ಕೆ ಭಯಪಟ್ಟರೆ. ಬಿಡಿ, ನೀವು ಇಲ್ಲಿ ಕುತ್ಕೊಳ್ಳಿ ಅಂತೇಳಿ ಕೂರಿಸ್ತಾನೆ. ನೀವು ರೆಸ್ಟ್ ಮಾಡ್ತಾಯಿರಿ, ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಾನು ಬಂದುಬಿಡ್ತೀನಿ, ಸರಿನಾ, ನಾ ಬರ್ತೀನಿ. ಇಲ್ಲಿ ಪ್ರಸನ್ನ ಅನ್ಕೊತಾನೆ, ಕರ್ಣ ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನಲ್ಲ, ಬೇಕು ಅಂತ ಮಾತಾಡ್ತಾ ಇದ್ದಾನ ಅಥವಾ ಬಾಯಿ ತಪ್ಪಿ ಮಾತಾಡ್ತಾ ಇರ್ಬೋದಾ, ಗೊತ್ತಾಗ್ತಾ ಇಲ್ವೇ. ಕರ್ಣ ಬ್ಲ್ಯಾಕ್ ರೋಸ್ ಥರ ಆ್ಯಕ್ಟ್ ಮಾಡ್ತಾ ಇಲ್ವ ತಾನೆ. ಇಲ್ಲ, ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸತ್ಯ ಏನು ಅಂತ ಅವನಿಗೆ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ಇಂಪಾಸಿಬಲ್ ಅಂತ ಹೇಳಿ ಕುತ್ಕೋತಾನೆ. ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸೀಕ್ರೆಟ್ ಯಾರಿಗೂ ಗೊತ್ತಾಗೋದಕ್ಕೂ ಸಾಧ್ಯ ಇಲ್ಲ. ನಡೆಯೋ ಹೆಜ್ಜೆ ಸೌಂಡು ಕೇಳಿಸುತ್ತೆ ಪ್ರಸನ್ನನಿಗೆ. ಅದಕ್ಕೆ ಪ್ರಸನ್ನ, ಯಾರು ಅಂತ ಹೇಳಿ ಹೊರಗಡೆ ಬರ್ತಾನೆ. ಹೊರಗಡೆ ಬ್ಲ್ಯಾಕ್ ರೋಸ್ ನಿಂತ್ಕೊಂಡಿರ್ತಾನೆ. ಯಾರು ನೀವು ಅಂತ ಕೇಳ್ತಾನೆ. ಸಾಹಿತ್ಯ, ರಾಧಾ ಮೇಡಮ್ ಮನೆಯಿಂದ ಬರ್ತಾ ಇದೆಯಾ. ಕರ್ಣ ಏನೋ ಅವರಿಗೆ ಹುಷಾರಿಲ್ಲ ಅಂತಿದ್ದ, ಈಗ ಹೇಗಿದ್ದಾನೆ.
ಸಾಹಿತ್ಯ ಹೇಳ್ತಾಳೆ ತುಂಬ ಚೆನ್ನಾಗಿದ್ದಾರೆ ಅತ್ತೆ. ಅದಕ್ಕೆ ಅರುಂಧತಿ ಹೇಳ್ತಾಳೆ ಅಲ್ಲ ಅವರಿಗೆ ಹುಷಾರಿಲ್ಲ ಅಂತ. ಸಾಹಿತ್ಯ ಹೇಳ್ತಾಳೆ ಸ್ವಲ್ಪ ತೊಂದರೆ ಆಗಿತ್ತು ಅತ್ತೆ, ಆದರೆ ನಾನು ಇದ್ದೀನಿ ಅಲ್ವಾ, ಅಷ್ಟು ಸುಲಭಕ್ಕೆ ರಾಧಾ ಮೇಡಮ್ಗೆ ಏನಾದರೂ ಆಗೋಕ್ಕೆ ಬಿಟ್ಬಿಡ್ತೀನಾ? ಖಂಡಿತ ಇಲ್ಲ. ಅವ್ರ ಕೈಯಲ್ಲಿ ಅಕ್ಷರ ಮಾತ್ರ ಅಲ್ಲ, ಬದುಕಿನ ಪಾಠನೂ ಕಲ್ತೋಳು ನಾನು. ಅವ್ರ ಬದುಕು ಸರಿಯಾದ ದಾರಿಲಿ ಸಾಗೋ ಹಾಗೆ ಮಾಡೋದು ನನ್ನ ಕೈಯಲ್ಲೇ ಇದೆ ಅಲ್ವಾ ಅತ್ತೆ. ಅದಕ್ಕೆ ಅರುಂಧತಿ ಹೇಳ್ತಾಳೆ ಹೌದು ಸಾಹಿತ್ಯ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತುಂಬ ಒಳ್ಳೆಯದು. ಹೋಗಲಿ ಬಿಡು, ರಾಧಾ ಮೇಡಮು ಹುಷಾರಾಗಿದ್ದಾರಲ್ಲ, ಅಷ್ಟೇ ಸಾಕು. ಹೌದು ಅತ್ತೆ, ಅವರು ತುಂಬ ಚೆನ್ನಾಗಿದ್ದಾರೆ. ಸ್ವಲ್ಪ ಸಮಸ್ಯೆ ಇತ್ತು ಅಷ್ಟೇ, ಆದರೆ ಇನ್ಮೇಲೆ ಈ ಥರ ಯಾವುದೇ ಸಮಸ್ಯೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಹಾಗೇನಾದರೂ ಆದರೆ ಅವ್ರ ಜೊತೆ ನಾನು ಇದ್ದೇ ಇರ್ತೀನಿ ಅಲ್ವಾ ಅತ್ತೆ. ಅದಕ್ಕೆ ಅರುಂಧತಿ ಹೇಳ್ತಾಳೆ ಸಂತೋಷ ಸಾಹಿತ್ಯ. ಅರುಂಧತಿ ಜೊತೆ ಮಾತಾಡಿ ಅಲ್ಲಿಂದ ಹೊರಡ್ತಾಳೆ. ಅದಕ್ಕೆ ಅರುಂಧತಿ ಮನಸ್ಸಲ್ಲಿ ಅಂದ್ಕೊತಾಳೆ, ನೀನು ಅರುಂಧತಿ ಜೊತೆ ನಿಂತ್ಕೊಳ್ತೀಯ ಸಾಹಿತ್ಯ? ಬಿರುಗಾಳಿಗೆ ಸಿಕ್ಕಾಕ್ಕೊಂಡಿರೋ ಹಡಗಿನ ಜೊತೆ ನಿಂತರೆ ಕತೆ ಏನಾಗುತ್ತಂತ ನಿನಗೇನು ಗೊತ್ತಿಲ್ಲ ಅನಿಸುತ್ತೆ. ತುಂಬ ಬೀಗಕ್ಕೆ ಹೋಗಬೇಡ. ಇಲ್ಲಿ ಸಾಹಿತ್ಯ ಮನಸ್ಸಲ್ಲಿ ಅಂದ್ಕೊತಾಳೆ, ಸಮುದ್ರ ಜೊತೆ ಗೆಳೆತನ ಮಾಡೋಕ್ಕೆ ಬಿರುಗಾಳಿ ಎಷ್ಟೇ ಜೋರಾಗಿರಲಿ ಅದನ್ನು ಎದುರಿಸಿ ಮುಂದೆ ನಡೆಸೋದು ಕಷ್ಟ ಆಗಲ್ಲ ಅತ್ತೆ. ಇಷ್ಟು ದಿನ ನೀವು ಆಡಿದ್ದೇ ಆಟ ಆಗಿತ್ತು, ಈಗ ಈ ಸಾಹಿತ್ಯ ಆಟಾಡಕ್ಕೆ ಇಳಿದಿದ್ದಾಳೆ. ಇನ್ಮೇಲೆ ಆಟ ಮೈದಾನ ಎರಡೂ ಬದಲಾಗುತ್ತೆ ಅತ್ತೆ. ಇಲ್ಲಿಂದ ನೀವು ಬೇರೆಯೇ ಸಾಹಿತ್ಯನ ನೋಡ್ತೀರಾ. ಪ್ರಸನ್ನ ಗಾಬರಿಯಿಂದ ಯಾರೋ ನೀನು ಅಂತ ಕೇಳ್ತಾನೆ. ಬ್ಲ್ಯಾಕ್ ರೋಸ್ ನಿಧಾನವಾಗಿ ಕಾಲಿಟ್ಕೊಂಡು ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದ ಹಾಗೆಲ್ಲ ಪ್ರಸನ್ನ ಹಿಂದೆ ಹಿಂದೆ ಸರ್ಕೊಂಡು ಹೋಗ್ತಾ ಇರ್ತಾನೆ ಭಯದಿಂದ. ಪ್ರಸನ್ನ ಹೆದರ್ಕೊಂಡೋಗಿ ಸೋಫಾ ಮೇಲೆ ಕುತ್ಕೊಂಡು ಯಾರು ನೀನು ಅಂತ ಕೇಳ್ತಾ ಇರ್ತಾನೆ. ಜೋರಾಗಿ ನಗುತ್ತಾ ನಾನೇ ನಿಜವಾದ ಬ್ಲ್ಯಾಕ್ ರೋಸ್ ಅಂತ ಹೇಳ್ತಾನೆ. ಪ್ರಸನ್ನ ಹೇಳ್ತಾನೆ ನೀನು ಬ್ಲ್ಯಾಕ್ ರೋಸ್ ಅಲ್ಲ, ಸಾಧ್ಯನೇ ಇಲ್ಲ, ಬ್ಲ್ಯಾಕ್ ರೋಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ, ಸುಳ್ಳು ಹೇಳ್ತಾ ಇದೀಯ ನೀನು. ಅದಕ್ಕೆ ಬ್ಲ್ಯಾಕ್ ರೋಸ್ ಹೇಳ್ತಾನೆ, ಸುಳ್ಳು ಹೇಳ್ತಾ ಇರೋದು ನೀನು, ನನ್ನ ಹೆಸರನ್ನ ಬಳಸ್ಕೊಂಡು ಯಾರ್ಯಾರಿಗೂ ತೊಂದರೆ ಕೊಡ್ತಾ ಇರೋದು ನೀನು. ಪ್ರಸನ್ನ ಹೆದರ್ಕೊತ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ನನ್ನ ಬಿಟ್ಬಿಡು, ನಾನೇನು ಮಾಡಿಲ್ಲ, ನನ್ನ ಬಿಟ್ಬಿಡು ಅಂತ ಅಲ್ಲಿಂದ ಎದ್ದು ಹೊರಡ್ತಾನೆ. ಅದಕ್ಕೆ ಬ್ಲ್ಯಾಕ್ ರೋಸ್ ಹೇಳ್ತಾನೆ ನಿಂತ್ಕೋ ಅಂತ. ಬ್ಲ್ಯಾಕ್ ರೋಸ್ ನಗುತ್ತಾ ಹೇಳ್ತಾನೆ, ಈ ಬ್ಲ್ಯಾಕ್ ರೋಸ್ ಕೈಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀಯಾ? ದಾರಿ ಇಲ್ಲ, ಈ ಮನೆಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರಸನ್ನ ಹೇಳ್ತಾನೆ, ಬಿಟ್ಬಿಡು ನನ್ನೇನು ಮಾಡಬೇಡ, ಬಿಟ್ಬಿಡು ನಾನು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ನನಗೇನು ಮಾಡಬೇಡ. ಹೀಗೆ ಲೈಟೆಲ್ಲ ಆಫ್ ಆಗುತ್ತೆ. ಯಾರು ಪವರ್ ತೆಗ್ದಿದ್ದು ಅಂತ ಕಿರ್ಚಾಡ್ತಾ ಇರ್ತಾನೆ. ಕರೆಂಟ್ ಬರುವಷ್ಟರಲ್ಲಿ ಬ್ಲ್ಯಾಕ್ ರೋಸ್ ಇರೋದಿಲ್ಲ. ಆವಾಗ ರಿಲೀಫ್ ಆಗ್ತಾನೆ ಬ್ಲ್ಯಾಕ್ ರೋಸ್ ಇಲ್ಲ ಅಂತ. ಇಲ್ಲಿ ಸಾಹಿತ್ಯ ಹಾಗೂ ಪಾಪಮ್ಮನ ತೋರಿಸ್ತಾರೆ. ಸಾಹಿತ್ಯ ಪಾಪಮ್ಮನಿಗೆ ಹೇಳ್ತಾಳೆ, ಪಾಪಮ್ಮ ನನಗೆಲ್ಲ ಸತ್ಯ ಗೊತ್ತಾಗಿದೆ. ಅರುಂಧತಿ ಅತ್ತೆ ರಾಧಾ ಮೇಡಮ್ನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು. ನೀವೇನು ಟೆನ್ಷನ್ ಆಗಬೇಡಿ ಪಾಪಮ್ಮ, ರಾಧಾ ಮೇಡಮ್ಗೆ ಏನೂ ಆಗಿಲ್ಲ, ಆಗೋಕ್ಕೆ ನಾನು ಬಿಡೋದಿಲ್ಲ. ರಾಧಾ ಮೇಡಮ್ ಅಷ್ಟೇ ಅಲ್ಲ ಪಾಪಮ್ಮ, ಈ ಮನೆಗೂ ಕೂಡ ಯಾರಿಗೇನೂ ಆಗೋಕ್ಕೂ ನಾನು ಬಿಡೋದಿಲ್ಲ. ಇದು ನನ್ನ ಮನೆ ಪಾಪಮ್ಮ, ನೀವು ನನ್ನವ್ರಿಗೆ ತೊಂದರೆ ಆಗೋಕ್ಕೆ ಅವಕಾಶ ಕೊಡೋದಿಲ್ಲ ನಾನು. ಅರುಂಧತಿ ಸಂಚನ್ನ ಹೇಗೆ ಎದುರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಪಾಪಮ್ಮ, ನಾನು ಎಲ್ಲನೂ ಸರಿ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಊಟ ಮಾಡಿಸ್ತಾಳೆ. ಪಾಪಮ್ಮಗೆ ತುಂಬ ಖುಷಿಯಾಗುತ್ತೆ ಅವಳು ಹೇಳಿದ ಮಾತನ್ನು ಕೇಳಿ. ಇಲ್ಲಿ ಪ್ರಸನ್ನ ತುಂಬ ಶಾಕಾಗಿ ಕೂತಿರ್ತಾನೆ, ರಿಲೀಫಲ್ಲಿ ಕೂತಿರ್ತಾನೆ. ಅದೇ ಟೈಮಲ್ಲಿ ಬ್ಲ್ಯಾಕ್ ರೋಸ್ ಹಿಂದೆಯಿಂದ ಬರ್ತಾರೆ. ಬಂದಿದ್ದ ತಕ್ಷಣ ನೋಡಿಬಿಟ್ಟು ತುಂಬ ಗಾಬರಿಯಾಗಿ ಅಯ್ಯಯ್ಯಪ್ಪ ಅಂತಂದು ಓಡೋಗ್ತಾನೆ. ಅದೇ ಟೈಮಲ್ಲಿ ಲೈಟ್ ಆಫ್ ಆಗುತ್ತೆ. ಎಲ್ಲ ತಿರುಗಾಡಿ ಗಾಬರಿಯಿಂದ ಹೋಗಿ ಡೈನಿಂಗ್ ಟೇಬಲ್ ಕೆಳಗಡೆ ಬಚ್ಚಿಟ್ಕೊಳ್ತಾನೆ. ಇಲ್ಲಿ ಬ್ಲ್ಯಾಕ್ ರೋಸ್ ಜೋರಾಗಿ ನಗ್ತಾ ಇರ್ತಾನೆ. ಅದು ನಗೋದನ್ನು ನೋಡಿಬಿಟ್ಟು ಪ್ರಸನ್ನ ಬಾಯಿಗೆ ಅಡ್ಡ ಕೈ ಇಟ್ಕೊಂಡು ಹೆದರ್ಕೊಂಡು ಕೂತಿರ್ತಾನೆ. ಅವನು ವೇಷ ತೊಟ್ಕೊಂಡು ಬಂದಿರ್ತಾನೆ, ಅದನ್ನು ಓಪನ್ ಮಾಡ್ತಾನೆ ವೇಷನ. ಆ ಟೈಮಲ್ಲಿ ಅವನು ಅಗಸ್ತ್ಯ ಆಗಿರ್ತಾನೆ. ಮನೆಯೆಲ್ಲ ಹೋಗಿ ಸರ್ಚ್ ಮಾಡ್ತಾನೆ, ಅವನ ಕಡೆಯಿಂದ ಎಲ್ಲೂ ಕಾಣೋದಿಲ್ಲ. ಒಂದು ರೌಂಡ್ ಫುಲ್ಲು ನಗಾಡಿಕೊಂಡು ಎಲ್ಲ ಕಡೆ ಸುತ್ತ ಹಾಕಿ ನೋಡ್ತಾನೆ. ಆಮೇಲೆ ಮತ್ತೆ ಕರೆಂಟ್ ಹೋಗುತ್ತೆ, ಅಲ್ಲಿಂದ ಅವನು ಹೋಗ್ಬಿಡ್ತಾನೆ ಬ್ಲ್ಯಾಕ್ ರೋಸ್. ಇವನು ಪ್ರಸನ್ನ ಏನು ಮಾಡ್ತಾನಂದರೆ ತಡವರ್ಸ್ಕೊತ ಬಂದು ಹಿಂದೆಯಿಂದ ನೋಡ್ಕೊತ ಬಂದು ಸೋಫಾ ಕೆಳಗಡೆ ಬರ್ತಾನೆ. ಅಲ್ಲಿ ಒಂದು ಗನ್ ಸಿಗುತ್ತೆ. ಆ ಗನ್ನ ನೋಡಿಬಿಟ್ಟು ಬಾ ಇವತ್ತು ನಿನಗೆ ಒಂದು ಗತಿ ಕಾಣಿಸ್ತೀನಿ, ಇದರಿಂದನೇ ನಿನಗೆ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಗನ್ ಹಿಡ್ಕೊಂಡು ನಿಂತಿರ್ತಾನೆ. ಅದೇ ಟೈಮಲ್ಲಿ ಕರ್ಣ ಎದುರಾಗ್ತಾನೆ.
ಬ್ಲ್ಯಾಕ್ ರೋಸೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಪ್ರಸನ್ನ ನಿನಗಿವತ್ತು ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಆ ಗನ್ನ ತಗೊಂಡು ಅವನಿಗೆ ಹಿಡಿದ್ಬಿಡ್ತಾನೆ. ನೋಡೋದಿಲ್ಲ, ಮಬ್ಬಲ್ಲಿ ಕಾಣಿಸ್ತಾ ಇರುತ್ತೆ. ಅವನು ಬರ್ತಾ ಇರ್ತಾನೆ ಕರ್ಣ ಹೊರಗಿನಿಂದ. ಬರ್ತಿದ್ದ ಹಾಗೆ ಅವನಿಗೆ ಗುಂಡು ಹಾರಿಸ್ಬಿಡ್ತಾನೆ. ಅಲ್ಲಿಗೆ ಕರ್ಣ ಕೆಳಗಡೆ ಬಿದ್ದುಬಿಡ್ತಾನೆ. ಅದನ್ನು ನೋಡಿದ ತಕ್ಷಣವೇ ಪ್ರಸನ್ನನಿಗೆ ತುಂಬ ಗಾಬರಿ ಆಗುತ್ತೆ. ಓಹ್, ಕರ್ಣನಿಗೆ ಶೂಟ್ ಮಾಡಿಬಿಟ್ನಾ ಅಂತ ಮನಸ್ಸಲ್ಲಿ ಅಂದ್ಕೊತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.